ನಮಸ್ಕಾರ ಸ್ನೇಹಿತರೆ, ನಾನ್ ಮಮತಾ. ನನ್ನ ಕನಸು ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಒಂದು ಯೋಗಾಸನ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ. ಈ ಮುಂಚೆ ಸುಮಾರು ಯೋಗಾಸನದ ವಿಡಿಯೋ ಹಾಕಿದ್ದೆ, ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಮತ್ತೆ ಕೆಲವರು ಹೇಳಿದ್ರೆ ಈಗ ಯೋಗಾಸನದ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀರಿ ಅಂತ ಕೂಡ ನನಗೆ ಹೇಳಿ ಸಪೋರ್ಟ್ ಮಾಡಿದ್ರಿ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಒಂದು ಯೋಗಾಸನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯೋಗ ಪ್ರತಿಯೊಬ್ರು ಮಾಡಲೇಬೇಕು. ಪ್ರತಿಯೊಬ್ರು ಪ್ರತಿದಿನ ಯೋಗನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು. ತುಂಬಾನೇ ಬೆನಿಫಿಟ್ಸ್ ನಮ್ಗೆ ಯೋಗ ಕೊಡುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಮಾಡೋದೇ ಇಲ್ಲ. ಸ್ವಲ್ಪ ದಿನ ಮಾಡ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡ್ಬಿಡ್ತೀವಿ, ಬಿಟ್ಬಿಡ್ತೀವಿ. ಹಾಗೆ ಮಾಡಬಾರ್ದು. ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಯಾವುದೇ ವಿಷಯ ಆದ್ರೂ ಅಷ್ಟೇ, ನಾವು ಅದನ್ನ ರೆಗ್ಯುಲರ್ ಆಗಿ ಮಾಡಿದ್ರೆ ಮಾತ್ರ ಅದರಿಂದ ನಮ್ಗೆ ಬೆನಿಫಿಟ್ ಸಿಗೋದು. ಇತ್ತೀಚಿನ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಕಾಮನ್ ಆಗಿ ಕಾಡುವಂಥದ್ದು ಒಂದು ಪ್ರಾಬ್ಲಮ್ ಏನಂದ್ರೆ, ದಪ್ಪ ಇದ್ದೀನಿ, ತುಂಬಾ ಬೊಜ್ಜಿದೆ, ಅದರಲ್ಲೂ ಈ ಸೊಂಟದ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲೆಲ್ಲ ತುಂಬಾನೇ ಬೊಜ್ಜಿದೆ, ನನ್ನ ತೊಡೆಗಳು ತುಂಬಾ ದಪ್ಪ ಆಗಿದೆ. ಈ ತರದ್ದು ಒಂದು ಸಮಸ್ಯೆ ಜಾಸ್ತಿ ಇದೆ. ಕೆಲವರು ಎಕ್ಸಸೈಸ್ಗಳು ಮಾಡ್ತಿರ್ತಾರೆ, ವಾಕಿಂಗ್ ಮಾಡ್ತಿರ್ತಾರೆ, ಏನ್ ಮಾಡಿದ್ರು ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿರಲ್ಲ. ಆದ್ರೆ ಯೋಗದಿಂದ ಬೆಸ್ಟ್ ರಿಸಲ್ಟ್ ಖಂಡಿತ ಸಿಗುತ್ತೆ. ಯಾಕಪ್ಪ ಅಂದ್ರೆ, ನಾವು ಬೇರೆ ಎಕ್ಸಸೈಸ್ಗಳನ್ನ ಮಾಡ್ಬೇಕಾದ್ರೆ ಬ್ರೀದ್ ಇನ್ ಬ್ರೀದ್ ಔಟ್ ಮೇಲೆ, ನಮ್ಮ ಉಸಿರಿನ ಮೇಲೆ ನಮ್ಗೆ ನಿಯಂತ್ರಣ ಇರೋದಿಲ್ಲ. ಜಸ್ಟ್ ನಾವು ಅದು ಎಕ್ಸಸೈಸ್ ಏನಿದೆ ಅದ್ರ ಕಡೆ ಮಾತ್ರ ಗಮನ ಕೊಡ್ತೀವಿ, ನಮ್ಮ ಉಸಿರಿನ ಮೇಲೆ ಕಂಟ್ರೋಲ್ ಇರೋದಿಲ್ಲ ನಮಗೆ. ಆದ್ರೆ ಯೋಗ ಮಾಡ್ಬೇಕಾದ್ರೆ ನಾವು ಉಸಿರಾಟದ ಮೇಲೆ ಹಿಟ್ಟು ನಾವು ಯೋಗಾಸನ ಮಾಡ್ತೀವಿ. ನಾವು ಕಾನ್ಸಂಟ್ರೇಟ್ ಮಾಡಿ ನಮ್ಮ ಉಸಿರು ತಗೊಳ್ಳೋದು ಬಿಡೋದು, ಬ್ರೀದ್ ಇನ್ ಬ್ರೀದ್ ಔಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಇದರಿಂದ ನಮ್ಗೆ ಸಾಕಷ್ಟು ಬೆನಿಫಿಟ್ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೂ ಕೂಡ ಆಗುತ್ತೆ. ಅದರಿಂದ ನಾನು ಹೇಳೋದೇನಪ್ಪಾ ಅಂದ್ರೆ, ನೀವು ಯೋಗನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ 100% ರಿಸಲ್ಟ್ ಖಂಡಿತ ನಿಮ್ಮ ವೇಟ್ ಲಾಸ್. ಇವತ್ತು ನಾನು ನಿಮ್ಗೆ ತಿಳಿಸ್ತಿರುವಂತ ಈ ಆಸನ ಯಾವ್ದಪ್ಪ ಅಂದ್ರೆ ಜಾನುಸಿರ್ಸಾಸನ. ಜಾನುಸಿರ್ಸಾಸನ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಗಳಿದೆ. ಜಾನುಸಿರ್ಸಾಸನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ವೆಯ್ಟ್ ಲಾಸ್ ನ ಮಾಡ್ಕೋಬಹುದು, ಹೊಟ್ಟೆ ಭಾಗದಲ್ಲಿರೋ ಬೊಜ್ಜನ್ನ ಕಡಿಮೆ ಮಾಡ್ಕೋಬಹುದು, ಸೊಂಟದ ಭಾಗದಲ್ಲಿರೋ ಬೊಜ್ಜನ್ನ ಕಡಿಮೆ ಮಾಡ್ಕೋಬಹುದು. ಈ ಆಸನ ಮಾಡೋದ್ರಿಂದ ನಮ್ಮ ಕಿಡ್ನಿಗೂ ಕೂಡ ಒಳ್ಳೇದು. ಕಿಡ್ನಿಲಿ ಯಾರಿಗೆ ಸ್ಟೋನ್ಸ್ ಆಗಿರುತ್ತೋ ಅಂತವರು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಕಿಡ್ನಿ ಸ್ಟೋನ್ಸ್ ಕ್ಲಿಯರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಯಾರಿಗೆ ಶುಗರ್, ಮಧುಮೇಹ ಇರುತ್ತೋ ಅಂತವರು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲಿಗೆ ಬರುತ್ತೆ. ಆದ್ರೆ ಸ್ವಲ್ಪ ದಿನ ಮಾಡ್ಬಿಟ್ಬಿಟ್ಟು ಬರಲೇ ಇಲ್ಲ ಅಂದ್ರೆ ಆಗಲ್ಲ. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದೆಲ್ಲ ನಿಮ್ಗೆ ಸಾಧ್ಯ. ಏನೋ ಒಂದು 15 ದಿನ ಮಾಡದೆ ಬಿಟ್ಬಿಟ್ಟೆ ಆ ತರ ಇರಬಾರ್ದು. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಈ ಆಸನ ಮಾಡೋದ್ರಿಂದ ನಮ್ಮ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ ಈ ಯೋಗಾಸನ ಮಾಡೋದ್ರಿಂದ. ಮತ್ತೆ ಇದರಿಂದ ನಮ್ಮ ಬ್ಯಾಕ್ ಬೋನಿಗೆ ತುಂಬಾನೇ ಒಳ್ಳೇದು. ಬ್ಯಾಕ್ ಬೋನ್ ಸ್ಟ್ರಾಂಗ್ ಆಗುತ್ತೆ, ಬ್ಯಾಕ್ ಬೋನ್ಸ್ಗಳು ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಬ್ಯಾಕ್ ಬೋನ್ ಸ್ಟ್ರೆಚ್ ಆಗುತ್ತೆ ಈ ಆಸನ ಮಾಡ್ಬೇಕಾದ್ರೆ. ಅದರಿಂದ ಬ್ಯಾಕ್ ಬೋನಿಗಂತೂ ತುಂಬಾನೇ ಒಳ್ಳೇದು. ಬ್ಯಾಕ್ ಬೋನ್ ಎಲ್ರಿಗೂ ತುಂಬಾನೇ ಇಂಪಾರ್ಟೆಂಟ್. ಬ್ಯಾಕ್ ಬೋನ್ ಸ್ವಲ್ಪ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಜವಾಗ್ಲೂ ಓಡಾಡಕ್ಕಾಗಲ್ಲ, ಬಗ್ಗಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಲ್ವಾ. ಅಂತ ಪ್ರಾಬ್ಲಮ್ಸ್ಗಳಿಗೆಲ್ಲ ಪರಿಹಾರ ಅಂತಾನೆ ಹೇಳ್ಬೋದು. ನಿಮ್ಮ ಬ್ಯಾಕ್ ಬೋನ್ನ ಸ್ಟ್ರಾಂಗ್ ಆಗಿಡುತ್ತೆ ಈ ಒಂದು ಆಸನನ ನೀವು ರೆಗ್ಯುಲರ್ ಆಗಿ ಮಾಡೋದ್ರಿಂದ. ಮತ್ತೆ ಕಾಲುಗಳಿಗೂ ತುಂಬಾ ಒಳ್ಳೇದು. ಕಾಲುಗಳು ಮತ್ತೆ ಕೈಗಳು ಕೂಡ ಸ್ಟ್ರೆಚ್ ಆಗುತ್ತೆ ಈ ಆಸನ ಮಾಡ್ಬೇಕಾದ್ರೆ. ಅದರಿಂದ ನಿಮ್ಮ ಕೈಗಳು ಮತ್ತೆ ಕಾಲುಗಳು ಕೂಡ ಸ್ಟ್ರಾಂಗ್ ಆಗುತ್ತೆ. ಕೆಲವರಿಗೆ ನೋಡಿ ಇಲ್ಲೆಲ್ಲ ತುಂಬಾ ಜಾಸ್ತಿ ಬೊಜ್ಜಿರುತ್ತೆ, ಎಲ್ಲ ದಪ್ಪ ಆಗ್ಬಿಟ್ಟಿರುತ್ತೆ, ಮತ್ತೆ ಕೆಲವು ಲೂಸ್ ಆಗಿರುತ್ತೆ. ಅದೆಲ್ಲ ಸ್ಟ್ರೆಚ್ ಆಗುತ್ತೆ, ನಿಮ್ಗೆ ಸ್ಟ್ರೆಚ್ ಆಗುತ್ತೆ, ನಿಮ್ಮ ಕೈ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಕೈಗಳಲ್ಲಿರೋ ಬೊಜ್ಜು ಕರಗುತ್ತೆ, ಕಾಲು ಕೂಡ ಸ್ಟ್ರೆಚ್ ಆಗುತ್ತೆ. ಅದರಿಂದ ನಿಮ್ಮ ಕಾಲಲ್ಲಿರೋ ಬೊಜ್ಜು ತುಂಬಾ ಏನಂದ್ರೆ, ಕೆಲವ್ರಿಗೆ ತೊಡೆ ಭಾಗದಲ್ಲಿ ತುಂಬಾ ಬೊಜ್ಜು ಶೇಖರಣೆ ಆಗಿರುತ್ತೆ, ತೊಡೆಗಳೆಲ್ಲ ದಪ್ಪ ಆಗಿರುತ್ತೆ, ನಡೆಯೋದಕ್ಕೂ ಓಡಾಡೋದಕ್ಕೂ ಹಿಂಸೆ ಆಗ್ತಿರುತ್ತೆ. ಅಂಥವ್ರು ಕೂಡ ಇದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ತೊಡೆ ಭಾಗದಲ್ಲಿರೋ ಬೊಜ್ಜು ಕೂಡ ಕರಗುತ್ತೆ. ಇಷ್ಟೆಲ್ಲ ಲಾಭಗಳಿದೆ ಅಲ್ಲ ಯೋಗ ಮಾಡೋದ್ರಿಂದ, ಸಾಕಷ್ಟು ಲಾಭಗಳಿದೆ. ಬಟ್ ಕರೆಕ್ಟಾಗಿ ಯಾವುದೇ ಆದ್ರೂ ಅಷ್ಟೇ, ಇದೊಂದೇ ಅಂತಲ್ಲ, ನೀವು ಎಕ್ಸಸೈಸ್ ಮಾಡ್ತೀರಾ, ವಾಕಿಂಗ್ ಮಾಡ್ತೀರಾ, ಎಲ್ಲರೂ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಾವು ಯೋಗ ಮಾಡ್ಬೇಕಾದ್ರೆ ಖಾಲಿ ಹೊಟ್ಟೆನಲ್ಲಿ ಮಾಡ್ಬೇಕು. ಬೆಳಗ್ಗೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಬೆಳಗ್ಗೆ ಮಾಡೋದಕ್ಕೆ ಎಲ್ರಿಗೂ ಆಗಲ್ಲ, ಟೈಮ್ ಸಿಗಲ್ಲ ಅಂತವ್ರು ಬೇರೆ ಟೈಮಲ್ಲಿ ಮಾಡ್ತೀರಾ ಅಂದ್ರೆ ಊಟ ಮಾಡಿ 2 hours ಆಗಿರ್ಬೇಕು. ಮತ್ತೆ ಮಾಡಿದ ನಂತರ ಅರ್ಧ ಗಂಟೆ ಏನು. ಈಗ ಜಾನುಸಿರ್ಸಾಸನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಆರಾಮಾಗಿ ಕೂತ್ಕೊಳ್ಳಿ. ನಂತರ ಒಂದು ಕಾಲನ್ನ ಈ ರೀತಿ ಹಿಂದೆ ತಗೊಳ್ಳಿ. ಒಂದು ಕಾಲನ್ನ ಚಾಚ್ಕೊಂಡಿರ್ಬೇಕು, ಒಂದು ಕಾಲನ್ನ ಹಿಂದೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿರ್ಬೇಕು. ಈಗ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ
ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರನ್ನ ಹೊರ ಹಾಕ್ತಾ ಕೆಳಗಡೆ ಬಗ್ಬೇಕು. ಕೆಳಗಡೆ ಬಗ್ಗಿ ನಮ್ಮ ಹಣೆ ಮಣ್ಣಿನ ಮುಟ್ಟಿಸ್ಬೇಕು. ಮತ್ತೆ ನಮ್ಮ ಕೈಗಳಿಂದ ನಮ್ಮ ಪಾದನ ಹಿಡ್ಕೊಬೇಕು. ಮತ್ತೆ ಬ್ರೀತ್ ಇನ್, ಉಸಿರನ್ನ ತಗೊಳ್ತಾ ಮೇಲೆ ಬರಬೇಕು. ಮತ್ತೆ ಬ್ರೀತ್ ಔಟ್. ಒಂದ್ ಕಾಲ ಆದ್ಮೇಲೆ ಈಗ ಈ ಕಾಲನ್ನ ಫೋಲ್ಡ್ ಮಾಡ್ಕೋಬೇಕು. ಈಗ ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಉಸಿರನ್ನ ತಗೊಳ್ಳಿ, ಉಸಿರನ್ನ ಹೊರ ಹಾಕಿ. ಈ ರೀತಿ 2 ಕಾಲುಗಳನ್ನು ಮಾಡಬೇಕು. ಇದನ್ನ ಅಟ್ಲೀಸ್ಟ್ ನೀವು ಒಂದು 20 ಟೈಮ್ಸ್ ಆದ್ರೂ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದಷ್ಟು ಬೇಗ ನಿಮ್ಮ ಹೊಟ್ಟೆ ಸಣ್ಣ ಆಗುತ್ತೆ. ಸೊಂಟದ ಭಾಗದಲ್ಲಿರೋ ಬೊಜ್ಜು ಕೂಡ ಕರಗುತ್ತೆ. ಬ್ರೀತ್ ಇನ್, ಬ್ರೀತ್ ಔಟ್. Breathe in, breathe out. 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 ಈ ರೀತಿ ಅಟ್ಲೀಸ್ಟ್ 20 ಟೈಮ್ಸ್ ಮಾಡಿ ಪ್ರತಿದಿನ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತೆ ನಿಮ್ಗೆ ಮೊದಲು ಬಾರಿ ನೀವು ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಅಷ್ಟು ಈಸಿಯಾಗಿ ಬಗ್ಗೋದಕ್ಕಾಗಲ್ಲ. ಯಾಕೆಂದ್ರೆ ನಾನು ಆಲ್ರೆಡಿ ಪಶ್ಚಿಮೋತ್ತಾಸನ ಹೇಳ್ಕೊಟ್ಟಿದ್ದೀನಿ ಒಂದು ವಿಡಿಯೋದಲ್ಲಿ. ಅದರಲ್ಲೂ ಕೂಡ ನಾನು ಹೇಳಿದ್ದೆ ತುಂಬಾ ನೀವು ಮಾಡಲೇಬೇಕು. ಫುಲ್ ಬಗ್ಗಿ ನಮ್ಮ ಹಣೆಯಿಂದ ಮಣ್ಣಿನ ಮುಟ್ಟಿಸ್ಬೇಕು, ಪಾದಗಳನ್ನ ಹಿಡ್ಕೊಳ್ಳೇಬೇಕು ಅಂತ ಟ್ರೈ ಮಾಡ್ಬಿಡಿ. ನಿಮ್ಗೆ ಎಷ್ಟು ಸಾಧ್ಯ, ನಿಮ್ಗೆ ಎಷ್ಟು ಬಗ್ಗೋದಕ್ಕಾಗುತ್ತೋ ಇಷ್ಟು ಆದ್ರೆ ಅಷ್ಟೇ ಬಗ್ಗಿ. ಜಾಸ್ತಿ ಬಗ್ಗಿ ಅಂದ್ರೆ ನಿಮ್ ಕೈಲಿ ಆಗದೆ ಇದ್ರೂ ಟ್ರೈ ಮಾಡಕ್ ಹೋದ್ರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ನಿಮ್ಗೆ ಮಸಲ್ ಕ್ಯಾಚ್ ಆಗುತ್ತೆ, ಉಸಿರು ಕಟ್ಕೊಳ್ಳುತ್ತೆ. ಸೊ ಆತರ ತುಂಬಾ ನಿಮ್ಗೆ ಆಗದೆ ಇದ್ರೂ ಟ್ರೈ ಮಾಡಕ್ ಹೋಗ್ಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ರೆ ನಿಮ್ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ಮಾಡ್ತಾ ಮಾಡ್ತಾ ನಿಮ್ಗೆ ಅದನ್ನ ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜಾನು ಶೀರ್ಷಾಸನ ಹೇಗ್ ಮಾಡೋದು, ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈ ಮುಂಚೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದರಲ್ಲಿ ಪಶ್ಚಿಮೋತ್ತಾಸನ ಹೇಗ್ ಮಾಡೋದು ಅಂತ ತೋರಿಸಿದ್ದೆ. ಜಾನು ಶೀರ್ಷಾಸನ ಮಾಡಿ ನಂತರ ಪಶ್ಚಿಮೋತ್ತಾಸನ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ನಮಗೆ ಸಿಗುತ್ತೆ. ಎರಡನ್ನೂ ಪ್ರಾಕ್ಟೀಸ್ ಮಾಡಿ ರೆಗ್ಯುಲರ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು, ಲೈಕ್ ಮಾಡ್ಬೇಕು. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಅಥವಾ ನನ್ನ ವಿಡಿಯೋಸ್ ನೀವು ನೋಡ್ಬೇಕು ಅಂತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬೇಕು. ಅಲ್ಲಿ 3 ಆಪ್ಷನ್ ಬರುತ್ತೆ. ಅಲ್ಲಿ ಹಾಲ್ ಅನ್ನೋ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿ ವಿಡಿಯೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ನೀವು ನನಗೆ ಸಪೋರ್ಟ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೀವು ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ನೀವು ಶೇರ್ ಮಾಡ್ಕೊಂಡ್ರೆ ನನಗೂ ಸಪೋರ್ಟ್ ಸಿಕ್ತಾಗುತ್ತೆ. ಬೇರೆ ಯಾರಾದ್ರೂ ಯೋಗಾನ ಮಾಡ್ಬೇಕು ಅಂತಿದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಈಗ ಸಪೋರ್ಟ್ ಮಾಡ್ತಾ ಇರಿ. ನಮ್ಗೆ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.